ಬರೋಬ್ಬರಿ ಅದಾನ ಯೋಗಿ ಅದ ಅಂತೇಳಿ ಉಳ್ದಾರ. ಇಲ್ಲಕಂದ್ರೆ ಅಲ್ಲೇರಿ ಏನಿತ್ತು, ಇಲ್ಲೇರಿ ಏನೈತಿ, ನಿಮ್ಮ ಹೋಗಿ ತಗೋತಾನೆ ಅಟ್ಟೆ ನಿಮ್ಗೆ ಗೌರವ ಐತಿ. ಮರುದಿವ್ಸ ಸಾಬ್ರದೇ ಕೆಲಸ ಮಾಡ್ತಾರೆ, ಮತ್ತೆ ಆ ಮಕ್ಕಳದು ಮಾಡೋದಲ್ಲ ಅವರು. ನಿಮ್ಗೆ ಗುರ್ತೈತೆ, ನಿಮ್ಗೆ 1 ಕೋಟಿ 2 ಕೋಟಿ ಸಮುದಾಯ ಭವನ ಕೊಟ್ಟರಾಯ್ತು. ಇಲೆಕ್ಷನ್ದಾಗ 1,000-2,000 ರಾತ್ರಿ ಹಂಚದಾಯ್ತು. ಏನು ಅವತ್ತು ರಾತ್ರಿ ಏನು ಜಾತಿ ಪಾತಿ ಬರೋದಿಲ್ಲ ಹಚ್ಚಕೊಡ್ರ. ಏನು ರೀ ಅವ್ರು ನಿಮ್ಮ ಕ್ಯಾಂಡಿಡೇಟ್ ನಿಂದ್ರಿಸಿರಿ ಏನೂ ಇಲ್ಲರಿ ಅತ್ತಾರ. ನಮ್ಗೆ ಇವ್ರು ರೊಕ್ಕ ಕೊಡೋದು, ನಾ ಬಿಜಾಪುರನಾಗ ಕೊಡೋದೇ ಇಲ್ಲರಿ. ಯಾರ್ಯಾರು ಹಂಚಿ ಹೋಗ್ತಾರೆ, ನನಗೆ ಓಟ್ ಹಾಕ್ಬೇಡತ್ತ, ಅವ್ರು ತೊಗೊಂಡು ನನಗೆ ಓಟ್ ಹಾಕ್ತಾರೆ. ಅದೊಂದು ವಿಚಿತ್ರ. ನನಗೆ ಕಡಿಬೇಕಂತೇಳಿ ಬೇರೆ ಬೇರೆ ಕಡೆದು ಬರ್ತಾಯಿತ್ತು ರೊಕ್ಕ. ನಮ್ಮಲ್ಲಿ ತೊಗೋತಾರೆ. ನಮ್ಮ ಬಿಜಾಪುರ ಮಂದಿ ಭಾಳ ಶಾಣೆ ಅದಾರ, ಇಂಡಿಯಾ ಹಂಗೆಲ್ಲ ತೊಗೋತಾರೆ. ನಮ್ಮಲ್ಲಿ ತೊಗೋತಾರೆ. ಏನು ಫುಲ್ ನಿಮ್ಮದೇ ಇದಾವೆ. ಯತ್ನಾಗೋಡು ಭಾಳ ಸೊಕ್ಕಿನ ನಮಗೆ ರೀ, ಎಕಡೆ ಕಟ್ಟೆ ಮಾತಾಡ್ತಾನೆ ರೀ. ನೀವು ಹೇಳೋದು ಕರೆಕ್ಟ್ ಐತಿ. ಇಷ್ಟು ಸಲ ಮಣ್ಣಾಗಿ ಇಟ್ಟೇ ತರೋದು. ಇವು ಹಂಚ್ತಾವೆ ಹಿಂಗೆ ಕಟ್ಟದ ಓಟ. ಮಲ್ಲಪ್ಪ ತಗೋ, ಕಲ್ಲಪ್ಪ ತಗೋ, ನೀ ಬಾರವ ನೀ ಬಾ ಎಲ್ಲ ತೊಗೋತಾರೆ. ಹುಡುಗರಿಗೆ ಕೊಡ್ತಾರೆ. ಅವ್ರು ಹೋಗಿ ಡಾಬಾದಾಗ ಸಿಸ್ತಾರೆ, ರಾತ್ರಿ ಹೊಡಿತಾರೆ. ಯಾವ ಮಕ್ಳೇನು ಹೊಯ್ಕೊಂಡ್ರೆ ಹೋಯ್ಕಲ್ಲ, ಗೌಡಗೆ ಓಟ್ ಹಾಕೋದು ಅವ್ರ ಹತ್ರ ಆಗಿ. ವೋಟಿಂಗ್ ದಿವಸ ಮುಂಜಾನೆ 6:30 ಬಂದು ನಿಂತು ಬಿಡ್ತಾರೆ ನಮ್ಮ ಮಂದಿ ಕೈ ಕಟ್ಕೊಂಡು. ಪಾಳೆ ಹಚ್ಚಿ 2-2 ಕಿಲೋಮೀಟ್ರ್ ಸಿಟಿ ಒಳಗೆ ಹಿಂಗೆ ಪಾಳೆ ಹಚ್ಚಿ ಓಟ್ ಹಾಕ್ತಾರೆ. ಇನ್ನೂ ಯಾರಲ್ಲೇ ಪಾಳೆ ಹಚ್ಚಿ ಅನ್ನೋನು 6:15 ಬಂದಾಗ ವಾಕಿಂಗ್ ಹೋಗೋದಿಲ್ಲ. ಅವತ್ತ ಪೋಲಿಂಗ್ ಬೂತೇನೆ ವಾಕಿಂಗ್ ಅವ್ರದ್ದು. ಅಲ್ಲಿ ಹೋಗಿ ಓಟ್ ಹಾಕಿ ಮನೆಗೆ ಹೋಗಿಬಿಡ್ತಾರೆ. ಯಾರಿಗೂ ಏನು ಮಾತಾಡ್ಸೋದಿಲ್ಲ. ಹಿಂಗೆ ತಲೆ ತಳಗೆ ಹಾಕಿದವರು ಈ ಮ್ಯಾಗೂ ನೋಡೋದಿಲ್ಲ ರೀ ಹೆಣ್ಮಕ್ಳದು. ಯಾಕಂದ್ರೆ ಆ ಮಕ್ಕಳು ಬಂದು ನಿಂತಿರ್ತಾರೆ ಗುಂಡಾಗಳು. 4ರಿಂದ ಬರ್ತಾರೆ. ಯಾಕಂದ್ರೆ ತಮ್ಮ ಏರಿಯಾದಂದೆಲ್ಲ ಓಟು ಮುಗಿದ ಮ್ಯಾಗ ಈ ಕಡೆ ಬಂದು ದಂಧಲಿ ಮಾಡೋದು ನಮ್ಮ ಹಿಂದೂಗಳು. ಅದಕ್ಕೆ ನಮ್ಮ ಹಿಂದೂಗಳು ಏನು ಮಾಡ್ತಾರೆ, 6:15ಗೆ ಬಂದು ಓಟ್ ಹಾಕಿ ಕೊಡ್ತಾರೆ. ಅಲ್ಲಿ ನಿಂತಿರ್ತಾರಲ್ಲ ಇವ್ರು, ರಾತ್ರಿ ರೊಕ್ಕ ಹಂಚಿರ್ತಾರಲ್ಲ. ಗೌಡನ್ ಕೆಡಬೇಕನ್ನ ಅವರು ಅದು ಕೇಳ್ತಾರೆ. ಬರೋಬ್ಬರಿ ಮಾಡಿ ನನಗತ್ತಾರ. ಈ ಮಕ್ಕಳು ಹೋಗಿ ಅವನಿಗೆ ಹೇಳ್ತಾರೆ, ಗೌಡ ಈ ಸಲ ಸ್ಕೀಮ್ ಹಾಕ ಗೌಡ ಆಜ್ ಖತಮ್ हो गया रे, तुम आराम से सो जाओ साहब, ಫುಲ್ हो गया स्कीम ಹಾಕತ್ತಾರ. ಡಬ್ಬಿ ಹೊಡೆದ್ರಲ್ಲ ಚಾಲ ಆಯ್ತು ನೋಡಿ ನಮ್ದು ಏರ್ಕಿ. ಅವ್ರ ಏರಿಯಾ ಬರ್ತದೆ ಅಂದ್ಕೊಂಡು ಡಮ್ಮತ್ತ ತಳಗೆ ಬರ್ತದೆ. ಮತ್ತು ನಮ್ಮ ಏರಿಯಾ ಬರ್ತದೆ ದಮ್ಮತ್ತು ಇರ್ತದೆ. 8-9 ಸಾವಿರ ಕಡೆ ಎಷ್ಟು. 1 ಹೋಟ್ಲೆ ಬಂದರು MLA, 1 ಲಕ್ಷ ಹೋಟ್ಲೆ ಬಂದರು MLA. ಏನು ಪಗಾರ ಬೇರೆ ಬೇರೆ ಇಲ್ಲ. 1 ಹೋಟ್ಲೆ ಬಂದು ನನಗೂ ನಮ್ಗೆ 2 ಲಕ್ಷ ರೂಪಾಯಿ ಪಗಾರ ಬರ್ತದೆ. ಅದು ಒಂದೇ ಬರ್ತದೆ. ಜನ ಹಿಂಗೆ ಶಾಣೆ ಆಗಬೇಕು. ಈ ಯಾರ್ದು ಕೊಡ್ತಾರಪ್ಪ ರೊಕ್ಕ ಅದನ್ನು ತಿಳ್ಕೋದಿಲ್ಲ. ಈಗ ಬಸವನಗೌಡನ ಕಾರ್ಡ್ನಾಗ ಹಾಕೇನಂದ್ರೆ ನಾ ಬರೋದಿಲ್ಲ ತನ್ನೋರು ಅದಾರ ಕೆಲವೊಂದು ಕಡೆ. ಗೌಡಂತ ಯಾಕೆ ಹಾಕಿದ್ರು ನಮ್ಮ ಮತಕ್ಷೇತ್ರದಾಗ. ಇವೇನು ಮೈಸೂರು ಮಹಾರಾಜರ ಮೊಮ್ಮಗ. ಆ ಮೈಸೂರಿನಾಗೇನೆ ಮಹಾರಾಜರದ್ದು ಏನೂ ನಡೀದಿಲ್ಲ. ಪ್ರಜಾತಂತ್ರ ಅಂದ್ರೆ ಎಷ್ಟು ಗಟ್ಟಿ ಐತಿ. ಅದಕ್ಕೆ ನಾ ಹೇಳೋದೇನಂದ್ರೆ